ಪ್ರಾತಸ್ಮರಣೀಯರಾದ ಪೂಜ್ಯ ಗುರುದೇವರ ಶ್ರೀಚರಣಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಬಸವಾದಿ ಶಿವ ಶರಣರನ್ನ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಂಡು ಈ ಮೊದಬಾವಿಯ ಗ್ರಾಮದಲ್ಲಿ ಎಲ್ಲ ಯುವಕರು ಹಿರಿಯರು ಕೂಡಿ ಗುರುಗಳಿಗೆ ಗುರುನಮನ ಕಾರ್ಯಕ್ರಮ ಆಯೋಜನೆ ಮಾಡಿರಿ. ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರಿ. ಈ ಒಂದು ಗುರುನಮನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಅನುಭವದ ಮಾತುಗಳನ್ನ ನಮ್ಮೆಲ್ಲರಿಗೆ ನೀಡಿ ಮುಂದೆ ನೀಡುತ್ತಿರುವಂತಹ ಪೂಜ್ಯ ಸಿದ್ಧಲಿಂಗ ದೇವರು ಕಾಶ್ಕತೇಶ್ವರ ಮಠ ಶ್ರೀ ತಾಳಿಕೋಟಿ ಪೂಜ್ಯರ ಸಂವಿಧಾನದಲ್ಲಿ ಶರಣಾರ್ಥಿಗಳನ್ನು ಹೇಳಿ ಎಲ್ಲ ಯುವಕರೇ, ಅತಿಥಿಗಳೇ, ಇಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಸಿದ್ಧಲಿಂಗ ಸ್ವಾಮೀಜಿಯವರು ಬಹಳ ಸುಂದರವಾಗಿ ಮಾತನಾಡ್ಯಾರ. ಸಣ್ಣ ವಯಸ್ಸು, ಅಷ್ಟೇ ಸರಳ ಹೃದಯ, ಮಾತಾಡುವ ಒಂದು ಜಾಣತನ ಬಹಳ ಅದ್ಭುತವಾಗಿರುವಂತ ಮನುಷ್ಯ ವಿದ್ಯೆಯನ್ನ ಪಡ್ಕೋಬೇಕು. ಹಗಲು ರಾತ್ರಿ ವಿದ್ಯೆಗಾಗಿ ನಮ್ಮ ಸಮಯ ಕಳಿಬೇಕು. ವಿದ್ಯೆ ಕಲ್ತಂಗ ವಿನಯ ಹೆಚ್ಚಾಗಬೇಕು. ವಿದ್ಯೆಯನ್ನ ಕಲ್ತು ವಿನಯ ಹೆಚ್ಚಾಕೋತ ಹೋಯ್ತಪ್ಪ ಅಂತಂದ್ರ ಆ ವಿದ್ಯೆಗೆ ಬೆಲೆ ಬರ್ತದೆ. ಆಗ ಇವತ್ತ ನಮ್ಮ ಸಿದ್ಧಲಿಂಗ ದೇವರು ವಿದ್ಯೆಯನ್ನ ಕಲಿತಾರ, ಆದ್ರೆ ಅದರ ಜೊತೆಗೆ ವಿನಯವನ್ನ ಮೈಗೂಡಿಸ್ಕೊಂಡಾರಲ್ಲ, ಇದು ಬಹಳ ಶ್ರೇಷ್ಠವಾಗಿರುವಂತಹದ್ದು. ಸಿದ್ದೇಶ್ವರಪ್ಪಾಜಿಯವರು ಜ್ಞಾನದ ಪರ್ವತ ಅಂತ ಅವ್ರಿಗೆ ಕರೆದ್ರು, ಮಾತನಾಡುವ ಮಹಾದೇವರಂತ ಕರೆದ್ರು, ಜ್ಞಾನ ಯೋಗಿ ಅಂತ ಕರೆದ್ರು, ಎಲ್ಲ ಕರೆದ್ರು. ಅವರ ಕೈಯ ಏನಿತ್ತಂದ್ರೆ ಮುಗಿದ ಕೈ. ಒಬ್ಬರು ಸಣ್ಣ ಮಠಾಧೀಶರು ಬರ್ಲಿ, ಒಬ್ಬ ದೊಡ್ಡ ಮಠಾಧೀಶರು ಬರ್ಲಿ, ಒಬ್ಬ ಅಧಿಕಾರಿ ಬರ್ಲಿ, ಒಬ್ಬ ಜನಪ್ರತಿನಿಧಿಗಳು ಬರ್ಲಿ, ಯಾರೇ ಬಂದ್ರು ಅವ್ರದ್ದು ಸಮಭಾವ. ಅದಕ್ಕೆ ಅವರಿಗೆ ದೊಡ್ಡವರು ಅಂತ. ಸೂರ್ಯ ಜಗತ್ತಿಗೆ ಬರ್ತಾನ, ಬೆಳಕನ್ನ ಕೊಡ್ತಾನ, ಸುಮ್ಮನೆ ಹೋಗಿ ಬಿಡ್ತಾನ. ಯಾರು ಕೈ ಮುಗಿಯವರು ಕೈ ಮುಗಿತಾರ, ಯಾರು ಒಳ್ಳೆ ಕೆಲಸವನ್ನ ಮಾಡ್ಕೋತಾರ, ಯಾರು ಮಲ್ಕೊಂಡು ಸಮಯ ಕಳೀತಾರ, ಯಾರು ಕುಡಿದು ಜೀವನವನ್ನ ಹಾಳು ಮಾಡ್ಕೋತಾರ, ಆ ಯಾವುದ ಕಡೆ ಲಕ್ಷ್ಯ ಹಾಕುವುದಿಲ್ಲ ಸೂರ್ಯ. ಈ ಜಗತ್ತಿನ ಜನರು ಕೂಡ ಅವಾಗ ಒಂದ್ ವೇಳೆ ಅವನ್ ತಿದ್ದಿದೆ ಎಲ್ಲ ಮುಗಿದಿಂದ ಹೋಗ್ಬೇಕಂದ್ರೆ ಸೂರ್ಯ ಮುಳುಗ್ತಿದ್ದಿಲ್ಲ, ಅಲ್ಲೇ ನಿಂತು ಬಿಡ್ತಿದ್ದ. ಜಗತ್ತಿನಲ್ಲಿ ಇವೆಲ್ಲ ನಡೀತಾವ. ಆದ್ರೆ ಆ ಎಲ್ಲ ಜ್ಞಾನವನ್ನ ಪಡ್ಕೊಂಡು ಮನುಷ್ಯ ಶಾಂತವಾಗಿ ಜಗತ್ತಿನೊಳಗ ಬಾಳಿ ಬದುಕಿ ಹೋಗುವುದಕ್ಕಾಗಿನೇ ನಮಗ ದೇವರು ಕೊಟ್ಟಂತ ಒಂದು ಅವಕಾಶ ಇದೆ. ದೇವರು ನಮಗ ಶರೀರ ಕೊಟ್ಟಿಲ್ಲ, ಬರೇ ಶರೀರ ಅಂತ ಕೊಟ್ಟಿಲ್ಲ. ಈ ಶರೀರದೊಳಗ ಒಂದು ವಾಣಿ ಇಟ್ಟಾನ. ಈ ಮಾತನಾಡುವಂತಹದ್ದು ಜಗತ್ತಿನೊಳಗ ಯಾವ ಪ್ರಾಣಿಗೆ ಇಲ್ಲ, ಯಾವ ಇದಕ್ಕಿಲ್ಲ. ಆ ಮಾತನಾಡುವ ಜಾಣ್ಮೆಯನ್ನ ದೇವರು ಕೊಟ್ಟಿದ್ದಾರೆ ಅಂದ್ರೆ ಅದು ಮನುಷ್ಯನಿಗೆ. ಇದೇ ನಾಲಿಗೆಯನ್ನ ಬಳಸ್ಕೋಬೇಕು. ಇದೇ ನಾಲಿಗೆಯಿಂದ ನಾವು ಉಚ್ಚರಿಸಬೇಕು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ.
ಇಷ್ಟೇ ವ್ಯತ್ಯಾಸ ಅದ. ದೇವರ ನಾಲಿಗೆ ಕೊಟ್ಟಾನ, ಏನು ಬಂದಿರಿ ಹದುಳ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳ್ಳಿ ಹೋಗುವುದೇ, ಒಡನೆ ನುಡಿದರೆ ಶಿರಹಟ್ಟಿ ಒಡೆಯುವುದೇ. ಬಸವಣ್ಣವ್ರು ಈ ಮಾತನ್ನ ಕೇಳ್ತಾರೆ. ಅದಕ್ಕೆ ದೇವರ ನಾಲಿಗೆ ಕೊಟ್ಟಾಗ ನಾವು ಒಳ್ಳೇದೊಳ್ಳೇದನ್ನ ಮಾಡಬೇಕು, ಹಾಡಬೇಕು, ವಚನ ಹಾಡಬೇಕು, ದಾಸರ ಸಂತರ ಕೀರ್ತನೆ ಹಾಡಬೇಕು. ಎಲ್ಲರಿಗೂ ನಮ್ಮ ಮಾತಿನ ಮುಖಾಂತರ ಒಳ್ಳೆ ಒಳ್ಳೆ ಮಾತುಗಳನ್ನ ಹಂಚ್ಕೋಬೇಕು. ಅದನ್ನು ಬಿಟ್ಟು ಇದೇ ನಾಲಿಗೆ ಬಳಸಿಕೊಂಡು ನಾವು ಏನೇನೋ ಮಾತಾಡಿದೇವಿ, ನಾವು ಏನೇನೋ ತಿಂದೇವಿ, ನಾವು ಏನೇನೋ ಕುಡ್ದೇವಪ್ಪ ಅಂತಂದ್ರೆ ಈ ದೇವ್ರಂತಾನ ಇವಾಗ ಬಾಯಿ ಈ ಸಲ ಕೊಟ್ಟಿನಿ, ಇನ್ನೇನು ಇವಾಗ ಮನುಷ್ಯ ಜನ್ಮ ಕೊಡೋದಾದ್ರೆ ಇವನು ಬಾಯಿಗೆ ನಾಲಿಗೆನೆ ಕೊಡೋದು ಬೇಡ ಅಂತಾನ. ಅದಕ್ಕೆ ದೇವರು ನಾಲಿಗೆ ಕೊಟ್ಟಾಗ ಅದನ್ನ ಚೆನ್ನಾಗಿ ಬಳಸ್ಕೋಬೇಕು. ಗುರುಗಳು ಹೇಳಿಲ್ಲ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಬಸವಣ್ಣ ಬಹಳ ದೊಡ್ಡವಾದ, ಎಲ್ಲರಿಗೂ ಕೈ ಮುಗಿದ. ಈ ಪ್ರಭುದೇವರು ಕೇಳ್ತಾರ, ಜಗತ್ನಾಗ ಈ ಸಭೆಯಲ್ಲಿ ಯಾರು ದೊಡ್ಡವರು ಕೇಳಿದಾಗ ಬಸವಣ್ಣ ಹೇಳಿದ, ಅವರೆಲ್ಲರೂ ಗುರುಲಿಂಗ ಜಂಗಮರು, ನಾನೊಬ್ಬನೇ ಭಕ್ತಾನಂತ ಮಾತನ್ನು ಹೇಳಿದ. ಆ ಕೂತಂತ ಸಭೆಯಲ್ಲಿ ಅನುಭವ ಮಂಟಪವನ್ನ ಕಟ್ಟಿದವ ಬಸವಣ್ಣ, ಎಲ್ಲರಿಗೆ ಕೈ ಮುಗಿದು ಕರೆದವ ಬಸವಣ್ಣ. ಅವ್ರನ್ನೆಲ್ಲರನ್ನ ಮ್ಯಾಲ್ ಕುಂದ್ರಿಸಿ ನಾನು ಸಣ್ಣ ಒಂದು ಮಾಡಿದಂತ ಬಸವಣ್ಣ, ಅವರು ದೊಡ್ಡವರು, ನಾನು ಸಣ್ಣವನ್ನಲ್ಲ. ಅದಕ್ಕೆ ಅವ ಭಕ್ತಿ ಭಾಂಡಾರಿ ಜಗಜ್ಯೋತಿ ಬಸವಣ್ಣ ಆದ. ಅದಕ್ಕೆ ಅವರಿಗೆ ಮಹಾತ್ಮರು ಅಂತ ಇವತ್ತು ನಾವು ಪೂಜೆ ಮಾಡ್ತೀವಿ. ಎದರ್ಲಿಂದ? ಬರೀ ನಾಲಿಗೆಯಿಂದ. ರೊಕ್ಕ ಕೊಟ್ಟರು ದೊಡ್ಡವರಾಗುವುದಿಲ್ಲ, ಬಂಗಾರ ಹಾಕಿದ್ರೆ ದೊಡ್ಡವರಾಗುವುದಿಲ್ಲ, ನಾವು ಮತ್ತೊಂದು ಭೂಮಿ ಸೀಮಿ ಬಹಳ ಗಳಿಸಿದವರು ದೊಡ್ಡವರಾಗುವುದಿಲ್ಲ. ಜಗತ್ತಿನಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ನಾಲ್ಕು ಮಾತನಾಡಿದವರು ಜಗತ್ತಿಗೆ ದೊಡ್ಡವರಾಗ್ತಾರ ಅನ್ನೋದಕ್ಕ ಈ ಶತಮಾನದಲ್ಲಿ ಯಾರಾದ್ರೂ ಇದ್ರೆ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ದೊಡ್ಡವರು ಯಾಕಾದ್ರಪ್ಪ ಅಂದ್ರ ಅವರಲ್ಲಿ ವಿನಯ ಇತ್ತು. ಇದೇ ನಾಲಿಗೆಯಿಂದ ಜನರ ಹೃದಯ ಮಧ್ಯದಲ್ಲಿ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರ ದೀಪವನ್ನು ಹಚ್ಚಿದರು. ದೀಪ ಅನ್ನಂತದ್ದು ನಮಗೆ ನೆನಪಿದೆ. ನಾವೆಲ್ಲ ಸ್ವಾಮೀಜಿ ಅವರು ನಾವೆಲ್ಲ ಕೂಡಿ ದೀಪವನ್ನು ಬೆಳಗಿಸಿದೇವಿ. ಆ ದೀಪ ಎಣ್ಣೆ ಮುಗಿತದ, ದೀಪ ಆಗ್ತದ. ಜಗತ್ತಿನೊಳಗೆ ನೀವು 9 ದಿವಸ ಹಚ್ಚಿರಿ, ಮಾನೊಮ್ಮ್ಯಾಗ ಹಚ್ತಿರಲ್ಲ, ನಂದಾ ದೀಪ ಹಚ್ಚಿರಿ, 5 ದಿನ ದೀಪವನ್ನು ಉರಿಸ್ರಿ, ಆದ್ರೆ ದೀಪ ಒಂದಿನ ಆರ್ತದೆ. ಆದ್ರೆ ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ದೀಪ ಹಚ್ಚಿದ್ರು. ಯಾವ ದೀಪ? ಯಾವ ದೀಪ ಹಚ್ಚಿದ್ರು? ಹಳ್ಳಿಗೆ ಹೋಗಿ ನಾಡಲ್ಲಿ ತಿರುಗಾಡಿ ಒಂದು ದೀಪವನ್ನು ಹಚ್ಚಿದರು. ಯಾವ ದೀಪ ಅಂದ್ರೆ ಜ್ಞಾನದ ದೀಪ. ಅದನ್ನು ಎಲ್ಲಿ ಹೊತ್ತಿಸಿದರು ಅಂತ ಕೇಳಿದ್ರೆ ಹಳ್ಳಿಯ ಜನರ ಹೃದಯ ಮಧ್ಯದಲ್ಲಿ ಜ್ಞಾನ ದೀಪ ಹಚ್ಚಾರ. ಈ ದೀಪ ಆರ್ತಾವು ಅವರ ಹೊತ್ತಿಸಿದ ಜ್ಞಾನದ ದೀಪ ಎಂದೂ ಆರುವುದಿಲ್ಲ, ಸದಾ ಮನುಷ್ಯನ ಮನದ ಮೈಲಿಗೆಯನ್ನ ಕಡಿತಾವು ಅನ್ನೋದಕ್ಕೆ ಇವತ್ತದು ಸಾಕ್ಷಿ ಆಗ್ತಾ ಇದೆ. ಬಸವಾದೀಶ್ವರ ಶರಣರಾಗಿರಬಹುದು, ಸಂತರಾಗಿರಬಹುದು, ಅವರು ದೀಪ ಹಚ್ಚಿ ಹೋದರು. 1200 ವರ್ಷ ಆಯ್ತು ಬಸವಣ್ಣವರು ಹೋಗಿ, 900 ವರ್ಷ ಆಯ್ತು, 1000 ವರ್ಷ ಆಗಿರಬಹುದು. ಆದ್ರೆ ವಚನ ದೀಪವನ್ನ ಬಿತ್ತಿ ಹೋದ್ರಲ್ಲ, ಅವು ಬಸವಣ್ಣವರ ದೀಪ, ಬಸವಾದೀಶರ ದೀಪ ಇನ್ನೂ ನಮ್ಮ ಮಧ್ಯದಲ್ಲಿ ಉರಿತಾವ. ದಾರಿ ತಪ್ಪಿದಾಗ ನಮ್ಮನ್ನು ಎಚ್ಚರಿಸ್ತಾವ. ಅವಕ್ಕ ಜ್ಞಾನದ ದೀಪ ಅಂತಾರ, ಜ್ಞಾನದ ವಚನಗಳು ಅಂತ ಕರೀತಾರ. ಅದಕ್ಕೆ ದೇವರ ದಾಸ್ಯಮಯ್ಯ ಬೇಡಿಕೊಟ್ಟನ, ಕರಿಯ ನಿತ್ತಡವಲ್ಲೇ ಶಿರಿಯ ನಿತ್ತಡವಲ್ಲೇ ಹಿರಿದಪ್ಪ ರಾಜ್ಯವ ನಿತ್ತಡವಲ್ಲೇ ನಿಮ್ಮ ಶರಣರ ಸುಳ್ಳುಡಿ ಒಂದರಗಳಿಗೆ ಇತ್ತಡೆ ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ ಅಂತ. ಆನಿ ಕೊಟ್ರು ಬೇಡ ಭಗವಂತ, ಒಂದು ಆನಿ ಕೊಟ್ರು ಬೇಡ, ಸಿರಿಯ ನಿತ್ತಡವಲ್ಲೇ ಕರಿಯ ನಿತ್ತಡವಲ್ಲೇ ಸಂಪತ್ ಕೊಡ್ತಂದ್ರು ಬೇಡ, ಆನಿ ಕೊಡ್ತಂದ್ರು ಬೇಡ, ಕರಿಯ ನಿತ್ತಡವಲ್ಲೇ ಸಿರಿಯ ನಿತ್ತಡವಲ್ಲೇ ಹಿರಿದಪ್ಪ ರಾಜ್ಯವ ನಿತ್ತಡವಲ್ಲೇ. ಹಿರಿದ ಈ ರಾಜ್ಯನನ್ನು ಮಾಡ್ತಂದ್ರೆ ಒಲ್ಲೆಂದ್ರೆ ಅವರು ದೇವರ ದಾಸ್ಯಮಯ್ಯನವರು. ನಾವು ಸಾಮಾನ್ಯವಾಗಿ ಈ ಮಂಡಳ ಪಂಚಾಯತಿಗಾಗಿ ನಮ್ಗೆ ಎಷ್ಟು ಹೊಡೆದಾಟ ಇದೆ.
ಮಹಾರಾಜ ಪದವಿ ಕೊಡ್ತಂದ್ರೆ ಬೇಡಂದ್ರು ದಾಸಮಯ್ಯನವರು. ಕರಿಯ ನಿತ್ತಡವಲ್ಲೆ ಸಿರಿಯ ನಿತ್ತಡವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡವಲ್ಲೆ. ಯಾಕೆ? ಅವು ಜಗತ್ತಿನೊಳಗ ಶಾಂತವಾಗಿ ಇಲ್ಲ. ಏನು ಬೇಕಂತ ಕೇಳಿದ್ರ ದೇವರ ದಾಸಮಯ್ಯ ಹೇಳಿದ, ನಿಮ್ಮ ಶರಣರ ಸುಳ್ಳುಡಿ ಒಂದರಗಳಿಗೆ ಇತ್ತಡೆ ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ ಅನ್ನುವಂತ ಮಹಾತ್ಮರ ವಚನ ದೀಪದವಲ್ಲ, ಅವು ನಮ್ಮ ಮನದಲ್ಲಿ ಸದಾ ಬೆಳಗ್ತವ. ಅಂತ ವಚನ ದೀಪದ ದೀಪ ಹಚ್ಚಿದವರು ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು, ಈ ಶತಮಾನದ ಸಂತರು ಅನ್ನಂತದ್ದು ಇವತ್ತು ನಾವೆಲ್ಲ ಅವರನ್ನು ಸ್ಮರಣೆ ಮಾಡ್ತೀವಿ. ಅದಕ್ಕೆ ಚನ್ನಬಸವಣ್ಣ ಒಂದು ಮಾತನ್ನ ಹೇಳಿದ, ಮಹಾತ್ಮರ ವಚನಗಳು, ಅವರ ಆಡಿದ ಮಾತುಗಳು ಅವು ಏನು ಕೇಳಿದ್ರೆ ಹೇಳ್ತಾನವ, ಜನರ ಮನದ ಮೈಲಿಗೆಯ ಕಳೆಯಲೆಂದು, ಜನರ ಮನದ ಮೈಲಿಗೆಯ ಕಳೆಯಲೆಂದು. ಮೈಲಿಗೆ ಅಂದ್ರೆ ಏನಪ್ಪಾ ಅಂದ್ರ ಯಾರು ಮನಸ್ಸು ಕಾಮ ಕ್ರೋಧದಿಂದ ಮನಸ್ಸಾಗ್ತದಲ್ಲ ಅದಕ್ಕೆ ಮೈಲಿಗೆ ಅಂತ ಕರೀತಾರ. ಜಳಕ ಮಾಡದಿದ್ರೆ ಮೈಲಿಗೆ ಅಲ್ಲ, ಮಂದಿದು ಆಡ್ಕೊಂಡು ಮಂದಿದು ಕೆಟ್ಟ ವಿಚಾರ ಮಾಡಿ ಕಾಮ ಕ್ರೋಧಾದಿಗಳನ್ನ ತುಂಬಿಕೊಂಡು ಮನಸ್ಸದಲ್ಲ ಅದಕ್ಕೆ ಮಲಿನ ಮನಸ್ಸು ಅಂತ ಕರೀತಾರ. ಆ ಮಲಿನ ಮನಸ್ಸದಲ್ಲಿ ಏನು ಬೇಕಪ್ಪ ಅಂತಂದ್ರೆ ಮಹಾತ್ಮರ ಮಾತು. ಅದಕ್ಕೆ ಚನ್ನಬಸವಣ್ಣ ಹೇಳ್ತಾನ, ಜನರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯನ್ನು ಬೆಳಗಿಸಿಟ್ಟರು ನಮ್ಮ ಕೂಡಲ ಸಂಘದ ಶರಣರು. ಅಂತ ಮಹಾತ್ಮರ ಮಾತುಗಳು ನಮ್ಮ ಹೃದಯದೊಳಗ ಹಾಕಬೇಕು. ಇಂಥ ಪೂಜ್ಯರು ಅಂತ ಕೆಲಸವನ್ನ ಮಾಡ್ತಾರ. ಇವತ್ತ ಜಗತ್ತಿನಲ್ಲಿ ಗೊಂದಲದ ಒಬ್ಬ ಸಾಮಾನ್ಯ ಹುಡುಗನು ಕೂಡ ನಾನು ದೊಡ್ಡವಂತನ, ದೊಡ್ಡ ಶ್ರೀಮಂತ ನಾನು ದೊಡ್ಡವಂತನ, ಒಬ್ಬ ಕುಡುಕ ನನ್ನ ಮುಂದೆ ಯಾರು ತಾವ ಹೊಂಟಿರ್ತಾನ, ತಮ್ಮನಿಗೆ ಹೊಂಟಾಗ ಆ ಮನಸ್ಸು ಮಲಿನವಾಗಿರ್ತದೆ. ಆ ಮಲಿನವಾದ ಮನಸ್ಸಿಗೆ ಒಂದಿಷ್ಟು ಶಾಂತಿ ತಂಪನ್ನ ನೀಡಬೇಕಾಗಿತ್ತಂದ್ರೆ ಮಹಾತ್ಮರ ಮಾತುಗಳು, ಸಂತರ ಮಾತುಗಳು, ಬಸವಾದಿ ಶರಣರ ವಚನಗಳು ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತಾವ. ಅದಕ್ಕೆ ಅಂತ ಈ ಶತಮಾನದಲ್ಲಿ 60-65 ವರ್ಷಗಳ ಕಾಲ ಸತತ ತಮ್ಮ ಪ್ರವಚನದಿಂದ ಜನರ ಮನದ ಮೈಲಿಗೆ ಕಳೆದು ಎಲ್ಲರ ಪ್ರೀತಿಗೆ ಪಾತ್ರ ಆದವರು ಈ ಶತಮಾನದ ಸಂತರಾದಂತ ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರಿಗೆ ಗುರುನಮನ ಮಾಡ್ತಿರಲ್ಲ, ಅದು ಬಹಳ ಶ್ರೇಷ್ಠವಾಗಿರುವಂತಹದ್ದು. ಯಾಕೆ ಗುರುಗೆ ನಮಸ್ಕಾರ ಮಾಡಬೇಕು? ತಾಯಿ ತಂದೆಗೆ ನಮಸ್ಕಾರ ಮಾಡಬೇಕು. ಅವರು ನಮ್ಮನ್ನ ಹೊತ್ತು ಸಾಕಿ ಸಲವಿ ವಿದ್ಯಾ ಬುದ್ಧಿಯನ್ನ ಕೊಡಿಸ್ತಾರ, ಅವರಿಗೆ ನಮಸ್ಕಾರ ಮಾಡಬೇಕು. ಜಗತ್ತಿಗೆ ಯಾರ್ಯಾರು ನಮಗೆ ಒಳ್ಳೇದನ್ನ ಮಾಡ್ಯಾರೋ ನಮಸ್ಕಾರ ಮಾಡಬೇಕು. ಸೂರ್ಯ ದೇವನಿಗೆ ನಮಸ್ಕಾರ ಮಾಡ್ತೇವಿ, ಯಾಕ? ಬೆಳಕನ್ನ ಕೊಡ್ತಾನ. ಭೂಮಿಗೆ ನಮಸ್ಕಾರ ಮಾಡ್ತೇವಿ, ಯಾಕೆ? ಭೂಮಿ ನಮಗೆ ಅನ್ನವನ್ನ ಕೊಡ್ತದ. ನಾವು ಗೋಗಳಿಗೆ ನಮಸ್ಕಾರ ಮಾಡ್ತೇವಿ, ಹಾಲು ಕೊಡ್ತದ. ಯಾರ್ಯಾರು ಒಳ್ಳೇದು ಕೊಡ್ತಾರಲ್ಲ ಅವರಿಗೆ ನಾವು ಸ್ಮರಣೆ ಮಾಡಬೇಕು, ಸ್ಮರಿಸಬೇಕು, ನಮನ ಸಲ್ಲಿಸಬೇಕು. ಗುರು ಬಹಳ ದೊಡ್ಡವ. ಜಗತ್ತಿನೊಳಗ ತಾಯಿ ತಂದೆ ಕೊಟ್ಟದ್ದು ಕೊಡುವುದಿಲ್ಲ, ಬಂಧು ಬಾಂಧವರು ಕೊಟ್ಟಿದ್ದು ಕೊಡುವುದಿಲ್ಲ. ಇವರೆಲ್ಲರಿಗೆ ಮಿಗಿಲಾದಂತ ಒಂದು ಕೊಂಡು ಕೊಡ್ತಾನ. ಏನು? ನೀನು ಯಾರು ಅನ್ನಂತ ಜ್ಞಾನವನ್ನ ತಿಳಿಸಿಕೊಡ್ತಾನೆ. ನೀನು ಯಾರು? ನೀನು ಸ್ವತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಂತ ಪರಮಾತ್ಮನ ಸ್ವರೂಪ ನೀಯದಿಯನ್ನಂತದ್ದನ್ನು ಜಗತ್ತಿನೊಳಗೆ ಹೇಳೋರು ಯಾರಂದ್ರೆ ಗುರುಗಳು, ಮಹಾತ್ಮರು, ಸಂತರು. ನೀ ದೊಡ್ಡವ ಶ್ರೀಮಂತದಿ, ರೊಕ್ಕ ಇರುತ್ತಾಕ ನಮ್ಮನ್ನ ಶ್ರೀಮಂತ ಅಂತ ಕರೀತಾರ. ರೊಕ್ಕ ಮುಗಿದ ಕೂಡಲೇ ಬಡವ. ಅಧಿಕಾರ ಇರುತ್ತಕ ನಮಗೆ ಅಧಿಕಾರಿ ಅಂತಾರ. ಅಧಿಕಾರ ಮುಗಿದ ಕೂಡಲೇ ನಾನು ಸಾಮಾನ್ಯ. ಇವೆಲ್ಲವೂ ಬಂದು ಹೋಗ್ತದೆ. ಆದ್ರೆ ಗುರು ಕೊಟ್ಟಂತ ಜ್ಞಾನದಲ್ಲ, ನಾನು ಬದುಕಿವರೆಗೂ, ನಾನು ಬದುಕಿದ ಕ್ಷಣದಲ್ಲಿ ಅದು ನಮ್ಮನ್ನು ಕಾಪಾಡ್ತದೆ. ಅದಕ್ಕೆ ಗುರು ಬಹಳ ದೊಡ್ಡವ. ಆ ಜಗತ್ತಿಗೆ ನನ್ನ ಜ್ಞಾನ ಸ್ವರೂಪವನ್ನ, ನನ್ನ ಜ್ಞಾನದ ಅರಿವನ್ನ, ನನ್ನ ಮೂಲ ಸ್ವರೂಪವನ್ನ ತಿಳಿಸಿಕೊಡವ ಯಾರಂದ್ರೆ ಜಗತ್ತಿನೊಳಗ ಗುರು. ಆದ್ದರಿಂದ ಆ ಗುರುವಿಗೆ ಏನು ಕೊಡಕ್ಕಾಗುವುದಿಲ್ಲ. ಅವರಿಗೆ ನಮ್ಮ ಭಕ್ತಿಯ ನಮನ ಸಲ್ಲಿಸಿದ್ರೆ ಅದೇ ಗುರು ನಮನ ಕಾರ್ಯಕ್ರಮ. ಅದನ್ನ ಮಧುಭಾವಿ ಗ್ರಾಮದಲ್ಲಿ ಯುವಕರು ಮಾಡ್ಯಾರಲ್ಲ, ಇದು ಬಹಳ ಶ್ರೇಷ್ಠವಾಗಿರುವಂತಹದ್ದು. ಗುರುಗಳಿಗೆ ನಮಸ್ಕಾರ. ಅದಕ್ಕೆ ಮಹಾದೇವಿ ಅಕ್ಕ ಹೇಳಿದಳು, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಳೆಂದೆನಿಸಿದ ಗುರುವೇ, ಆ ಚನ್ನ ಮಲ್ಲಿಕಾರ್ಜುನನ ತಂದು ಎನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ನಿನಗೆ ಏನು ಕೊಡ್ಲಿಕ್ಕೆ ಕೇಳಿದಾಗ ಆಕೆ ಹೇಳಿದಳು,
ನಿನಗೆ ಶರಣು ಶರಣಾರ್ಥಿ. ಇದನ್ನ ಬಿಟ್ಟು ಏನೂ ಇಲ್ಲ. ಗುರುಗಳಿಗೆ ಏನು ಕೊಟ್ಟರು ಸಮಾಧಾನ ಇಲ್ಲ. ಭಕ್ತಿಯ ಒಂದು ನಮನ ಕೊಟ್ಟರು ಸಾಕು, ಅವರಿಗೆ ಸಲ್ತದ ಅನ್ನಂತದ್ದನ್ನ ನಾವೆಲ್ಲ ಪ್ರೀತಿಸಬೇಕು ಅಂತ ಗುರು ನಮನ ಕಾರ್ಯಕ್ರಮವನ್ನ ಇವತ್ತು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಾಡಿದರು. ಇವತ್ತು ನಿಮ್ಮ ಸಂಘ ಉದ್ಘಾಟನೆ ಇತ್ತಲ್ಲ, ಸಿದ್ದೇಶ್ವರ ಮಹಾಸ್ವಾಮಿಗಳ ಸೇವಾ ಸಮಿತಿ ಅಂತ ಒಂದು ಮಾಡಿಕೊಂಡಿದ್ರು. ಅದನ್ನ ಇಲ್ಲೇ ಉದ್ಘಾಟನೆ ಅಂತ ಇತ್ತು ನನಗೆ ಹೇಳಿದ್ರು, ಅದು ಯಾಕೋ ಗೊತ್ತಿಲ್ಲ. ಯುವಕರು ಎಲ್ಲ ಕೂಡಿಕೊಂಡು ಇದೊಂದು ಸೇವೆ ಮಾಡಿದಾರ. ಇದೊಂದು ಕಾರ್ಯ ಮಾಡ್ಲಿ ಅಂತ ನಾನು ಆಶಿಸ್ತೇನೆ. ಪೂಜ್ಯರು ಯುವಕರನ್ನ ಕುರಿತು ಬಹಳ ಸುಂದರವಾದ ಮಾತನ್ನ ಹೇಳ್ಯಾರ. ಯುವಕರು ತಂದ್ರೆ ದೇವರು ಶಕ್ತಿ ಕೊಟ್ಟಿರ್ತಾನ. ಆ ಶಕ್ತಿಯನ್ನ ನಾವು ಎದಕ್ಕೆ ಬಳಸಬೇಕಪ್ಪ ಅಂತಂದ್ರ ಒಂದಿಷ್ಟು ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ದೇವನಿಗಾಗಿ ಒಂದಿಷ್ಟು ಬಳಸಬೇಕು. ಆ ಶಕ್ತಿ ವ್ಯರ್ಥವಾಗಬಾರದು. ಹಾಗಾಗಿ ಯುವಕರು ಇಂಥ ಕಾರ್ಯವನ್ನ ಮಾಡ್ತಾ ಇರಬೇಕು. ಅದಕ್ಕೆ ಇವತ್ತ ಮನೆಗಳು ನಾವೆಲ್ಲ ಕಟ್ಕೋತೀವಿ. ಗುರುಗಳು ವಾಸ್ತು ಪೂಜೆದು ಬಹಳ ಚಂದ ಹೇಳಿದರು. ಆ ಬಾಗಿಲು ಅಲ್ಲಿರಬಾರ್ದು, ಇಲ್ಲಿರಬಾರ್ದು, ಅಲ್ಲಿರಬಾರ್ದು ಅಂತ ಹೇಳಿದ್ರ ಅವನ್ ಕೊಟ್ಟು ಸಿಟ್ಟು ಬಂದ್ ಏನಂತಾನವ, ಇವನ್ನ ಕರೆಸಬಾರ್ದಾಗಿತ್ತು ಅನ್ನಲ್ಲ. ಹಾಗೆ ಜಗತ್ತಿನೊಳಗ ವಾಸ್ತು ಪೂಜೆ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಹೇಳ್ತಿದ್ರು, ಕೇಳ್ರಿ. ಅವ್ರು ಹೇಳ್ತಿದ್ರು ಅಪ್ಪಗಳು, ಮನೆ ವಾಸ್ತು ಅಂದ್ರೆ ಯಾವಾಗ ಕರೆ ವಾಸ್ತು ಅಂತ ಕೇಳಿದ್ರ ಮನೆಗೆ ಗಾಳಿ ಬರ್ಬೇಕು, ಮನ್ಯಾಗ ಗಾಳಿ ಬರ್ಬೇಕು, ಸೂರ್ಯನ ಬೆಳಕು ಬರ್ತಿರ್ಬೇಕು, ಮನ್ಯಾಗ ಗಾಳಿ ಬರ್ತಿರ್ಬೇಕು, ಸೂರ್ಯನ ಬೆಳಕು ಬರ್ತಿರ್ಬೇಕು, ಮನೆಗೆ ಬಂದಂತವ್ರಿಗೆ ಪ್ರೀತಿಯಿಂದ ಇಷ್ಟು ಮಾತಾಡ್ತಿರ್ಬೇಕು, ಮನ್ಯಾಗ ಒಲಿ ಯಾವತ್ತು ಉರಿತಿರ್ಬೇಕು. ಗೊತ್ತಾಯ್ತು? ಗಾಳಿ ಬರಬೇಕು, ಬೆಳಕು ಬರಬೇಕು, ಬಂದಂತವರಿಗೆ ಪ್ರೀತಿಯಿಂದ ಕುಂದರಿಸಿ ಒಂದಿಷ್ಟು ನೀರು ಕೊಡಬೇಕು, ಒಲಿ ಯಾವತ್ತು ಉರಿತಿರ್ಬೇಕು. ಇದು ವಾಸ್ತು ಪೂಜೆ ಅಂತ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿದ್ರು. ವಾಸ್ತು ಪೂಜೆ ನಮ್ದೆಲ್ಲ ವಾಸ್ತು ಸರಿ ಅದ. ಬಾಗ್ಲ ಆಗ್ನೇ ಇದು ಈಶಾನ್ಯ ದಿಕ್ಕಿಗೆ ಅದ, ಜಗಲಿ ಅದ, ಎಲ್ಲ ಮಾಡೇವಿ. ಮನಿಗ್ ಬಂದ್ರೆ ಮಾತಾಡ್ಸವ್ರಿಲ್ಲ. ವಾಸ್ತು ತಗೊಂಡು ಏನ್ ಮಾಡ್ತೀವಿ? ಮನಿಗ್ ಬಂದವ್ರಿಗೆ ಬಾ ಅಲ್ಲಿಲ್ಲ, ಪ್ರೀತಿಯಿಂದ ಒಂದಿಷ್ಟು ನೀರು ಕೊಡ್ಲಿಲ್ಲ ಅಂದ್ರೆ ವಾಸ್ತು ಏನು ಮಾಡೋದಿಲ್ಲ. ನಮ್ಮ ಹೃದಯದೊಳಗೆ ವಾಸ್ತು ತುಂಬಿದೆ. ಒಬ್ಬ ಹೋದಂತ ದೇವ್ರು ಹೇಳೋರ್ ಕಡೆ, ನನ್ನ ಭವಿಷ್ಯ ನನಗೆ ರೇಖಾಗಿರಿ ಗೆರಿ ಏನೇನದ ನೋಡು ಅಂತಂದಂತ. ಅವಾಗ ಇದು ಹಿಂಗದ, ಇದು ಹಿಂಗದ, ನಿನ್ನ ಆಯುಷ್ ಹಿಂಗದತ್ತೆಲ್ಲ ಹೇಳಿದ. ಅವಾಗ ಅವ ಎಲ್ಲ ಪಾನಾಲಿ ಕೊರ್ಕೊಂಡು ಈಗ ಹೆಂಗದ ಹೇಳ್ತಂತಾವ, ಈಗ ಹೆಂಗದ ನಿನ್ ದೈವ ಹೆಂಗದ ಹಂಗದ. ಅದಕ್ಕೆ ನಮ್ಮ ರೇಖೆಗಳು ಬಹಳ ಮೊತ್ತದಲ್ಲ, ದುಡಿಯುವ ಕೈಗಳು ಬಹಳ ಮೊತ್ತದನ್ನಂತದನ್ನ ಕಲಿಸಿಕೊಟ್ಟವರು ಸಿದ್ದೇಶ್ವರ ಮಹಾಸ್ವಾಮಿಗಳು. ಅದಕ್ಕೆ ನಾವು ದುಡಿತಿರಬೇಕು, ನಾವು ಬದುಕಬೇಕು, ಪ್ರೀತಿಯಿಂದ ಇರಬೇಕು ಅನ್ನಂತದನ್ನ ಕಲಿಸಿಕೊಟ್ಟಾರ. ಅವರು ಮೂರನ್ನ ಪ್ರೀತಿಸ್ತಿದ್ರು, 3-4 ಜನರನ್ನ. ಯಾರನ್ನ ತಂದ್ರೆ ರೈತನನ್ನ ಪ್ರೀತಿಸ್ತಿದ್ರು. ಅವ್ರು ಎಲ್ಲರ ಹೊಂಟಿದ್ರ ಗಾಡ್ಯಾಗ ಅಂದ್ರೆ ರೈತರು ಬಿತ್ತಿ ಉಣ್ಣಾಕ್ ಕೂತಿದ್ರಪ್ಪ ಅಂತಂದ್ರ ನಮಗ್ ಕೇಳ್ತಿದ್ರು, ಅಲ್ಲಿ ರೈತರು ಊಟ ಮಾಡಕತ್ತಾರ, ನಿಮ್ಮ ಗಾಡ್ಯಾಗ ಏನಾದ್ರು ಹಣ್ಣು ಅದಾವನ ಅಂತ ಕೇಳ್ತಿದ್ರು. ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಇಲ್ಲಿ ಕೊಡ್ತಾರಲ್ಲ, ಹಣ್ಣು ಅದಾವ ಅಂತ ಕೇಳಿದ್ರು. ಅವ್ರು ರೊಕ್ಕ ರೂಪಾಯಿ ಏನು ತರ್ತಿದ್ದಲ್ಲ, ಹಣ್ಣು ಮಾತ್ರ, ಪುಸ್ತಕ. ಹಣ್ಣು ಕೊಟ್ರಂದ್ರ ತಗೋತಿದ್ರು, ಪುಸ್ತಕ ಕೊಟ್ರು ತಗೋತಿದ್ರು. ಅವ್ರಿಗೆ ಇವತ್ತ ನೀವು ಪುಸ್ತಕ ಕೊಟ್ಟಿರಿ, ಎಲ್ಲ ಕೊಟ್ಟಿರಿ. ಸಿದ್ದೇಶ್ವರ ಅಪ್ಪಾಜಿ ಅವ್ರಿಗೆ ಬಹಳ ಆನಂದ ಆಗ್ಯದ. ಅವ್ರಿಗೆ ನೀವು ಗುರುನಮನ ಮಾಡಿದ್ದಕ್ಕ ಸಾರ್ಥಕ ಆಯ್ತು ಅಂತ ಅನಿಸ್ತದೆ. ಆ ಪುಸ್ತಕ ತಗೋತಿದ್ರು, ಹಣ್ಣು ತಗೋತಿದ್ರು. ನಮ್ಮನ್ನ ಕೇಳಿದ್ರು, ರೈತರು ಮಧ್ಯಾಹ್ನ 2 ಗಂಟೆ ಆಗಿತ್ತು, ಕೊಳ್ಳ ಹರಿದು ಎತ್ತುಗಳನ್ನ ಮೇಯಾಕ್ ಬಿಟ್ಟಿದ್ರು, ಅಲ್ಲೇ ಊಟ ಮಾಡ್ತಿದ್ರು. ಅವಾಗ ಅಪ್ಪಗಳು ಅವ್ರನ್ನ ನೋಡಿ, ಅವ್ರ ರೈತರು ಇವ್ರನ್ನ ನೋಡಿದ್ದಿಲ್ಲ, ಅವ್ರನ್ನ ನೋಡಿ ತರಬಂದ್ರು. ಗಾಡಿ ತರಿದೇವಿ, ಹಣ್ಣು ಇಟ್ಟಿರಂದೇವು. ಹಣ್ಣಿದ್ದು ಆ ತಾಟನ್ನ ತಗೊಂಡ್ ಬಂದೇವಿ. ನಾವು ಬಿಚ್ಚಿ ಎಲ್ಲರಿಗೂ ಒಂದೊಂದು ಕೊಡಾಕ್ ಹೋದೇವಿ. ಅಪ್ಪಗಳಂದ್ರು, ಹಂಗ ಬಿಚ್ಚಾಕ್ ಹೋಗ್ಬೇಡ್ರಿ, ಅವ್ರಿಗೆ ಆ ತಾಟನ್ನ ಕೊಟ್ಟು ಬಿಡ್ರಿ, ತಾಟ ನಿಮ್ಗೆ ಬೇಕನ್ನಂದ್ರ ನಮಗ ಆ ತಾಟನ್ನ ಕೊಟ್ಟು ಅಂದ್ರು. ಅವಾಗ ಅವರು ಅಪ್ಪಗಳು ನೋಡಿದ್ರು ಸಿದ್ದೇಶ್ವರ ಅಪ್ಪಾಜಿ ಅವ್ರನ್ನ, ಕೈಯಾಗ ರೊಟ್ಟಿ ಹಿಡ್ದಾರ. ಅಪ್ಪಗಳು ಗಾಡ್ಯಾಗ ಕೂತು ಬಂದು ಅಲ್ಲಿ ನಮಸ್ಕಾರ ಮಾಡಕತ್ತರು. ಅಪ್ಪಗಳು ಅಂದ್ರು, ನೀವು ಊಟ ಮಾಡ್ರಿ, ನೀವು ಊಟ ಮಾಡೋದಕ್ಕ ನಿಮ್ ಹೊಲದಾಗ ತಿರುಗಾಡ್ತೀನಿ ಅಂದ್ರು. ಅಷ್ಟು ಪ್ರೀತಿಯಿಂದ ರೈತರನ್ನ ಪ್ರೀತಿಸ್ತಾ ಇದ್ರು ಸಿದ್ದೇಶ್ವರ ಅಪ್ಪಾಜಿ ಅವರು. ಅವಾಗ
ಆ ಹಣ್ಣನ್ನ ಅವ್ರಿಗೆ ಕೊಟ್ಟು ಏನು ಬಿತ್ತಿರಿ ಅಂತ ಕೇಳಿದ್ರು. ಇಲ್ಲಿ ಕುಶ್ಬಿ ಬಿತ್ತಿಯವರಪ್ಪ, ಜೋಳ ಬಿತ್ತಿವತ್ತೆಲ್ಲ ಹೇಳಿದ್ರು. ಹಾಗೆ ಹೀಗೆ ಬೆಳೀರಿ, ಜಗತ್ತಿನೊಳಗೆ ಗೊತ್ತಿರ್ಬೇಕು. ನಾವು ಬಹಳ ಸಣ್ಣವ್ರ ತಿಳ್ಕೊಬೇಡ್ರಿ ರೈತರು ನೀವು ಅಂದ್ರ ಅಪ್ಪಗಳು. ನಾವು ಬಹಳ ಸಣ್ಣವ್ರಂತ ತಿಳ್ಕೊಬೇಡ್ರಿ. ಯಾಕಂದ್ರ ಜಗತ್ತಿಗೆ ಅನ್ನ ಹಾಕವ್ರು, ಜಗತ್ತಿನಾಗ ಇವನೇನ್ ದೊಡ್ಡವ, ಇವನ್ ಬಿಟ್ಟು ಯಾರು ದೊಡ್ಡವ್ರಿಲ್ಲ ಅಂತ ರೈತರನ್ನ ಅಲ್ಲಿ ಹೋಗಿ ಕೊಂಡಾಡಿದ್ರು. ರೈತರಂದ್ರು ನಮ್ಮ ಹೊಲಕ್ಕೆ ಬಂದು ಹೇಳಿದಂತ ಸ್ವಾಮಿಗಳು ನೀವು ಒಬ್ಬರೇ ಮತ್ತೆ ಯಾರು ಹೇಳಿಲ್ಲ ಅಂದ್ರು. ಅಷ್ಟು ರೈತರನ್ನ ಪ್ರೀತಿಸ್ತಿದ್ರು. ಅದರ ಜೊತೆಗೆ ಶಿಕ್ಷಕರನ್ನ ಪ್ರೀತಿಸ್ತಿದ್ರು. ಶಿಕ್ಷಕರು ದೇಶದ ಒಂದು ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ಕೊಡುವವರು. ಆ ಶಿಕ್ಷಕರಿಗೊಬ್ಬ ಕವಿ ಹೇಳ್ತಾನ, ಶಾಲೆಯ ಗುರುತ್ವವನ್ನು ಹೇಳ್ತಾನವ, ಶಾಲೆಯ ಶಿಕ್ಷಕ ದೇಶದ ರಕ್ಷಕ, ಸಂಸ್ಕೃತಿ ಪಾಲಕ, ವಿದ್ಯಾದಾಯಕ. ಈ ಜಗತ್ತಿನಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಜ್ಞಾನ ದೀಪ ಹೊತ್ತಿಸುವ ಶಿಕ್ಷಕ ಇವ ಆದರ್ಶ ಶಿಕ್ಷಕ ಅನ್ನಂಥದ್ದನ್ನ ಅವ್ರು ಹೇಳ್ತಿದ್ರು. ಹಾಗೆ ಶಿಕ್ಷಕರನ್ನ ಪ್ರೀತಿಸ್ತಿದ್ರು, ರೈತರನ್ನ ಪ್ರೀತಿಸ್ತಿದ್ರು, ಹಾಗಾಗಿ ಸೈನಿಕನನ್ನ ಪ್ರೀತಿಸ್ತಿದ್ರು. ಅದರ ಮೇಲಾಗಿ ಹಳ್ಳಿಯ ಜನರ ಮುಗ್ಧ ಭಾವವನ್ನ ಬಹಳ ಪ್ರೀತಿಸ್ತಾ ಇದ್ರು, ಅವ್ರನ್ನ ಬಹಳ ಪ್ರೀತಿಸ್ತಿದ್ರು. ಅಂತ ಪೂಜ್ಯ ಗುರುದೇವರಾದ ಸಿದ್ದೇಶ್ವರಪ್ಪಾಜಿಯವರನ್ನ ಇವತ್ತು ತಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ನಮನವನ್ನ ಸಲ್ಲಿಸಿರಿ. ಅದರ ಜೊತೆಗೆ ಇಷ್ಟೆಲ್ಲ ನೀವು ಬಂದಿರಿ, ಮಕ್ಕಳು ಬಂದಾರ, ಮಕ್ಕಳನ್ನ ಕಂಡ್ರು ಬಹಳ ಪ್ರೀತಿ ಅಪ್ಪಗಳಿಗೆ. ನಿಮ್ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ರಿ. ಹೆಂಗ ಬೆಳೆಸ್ಬೇಕು ಮಕ್ಕಳನ್ನಪ್ಪ ಅಂದ್ರ 4 ಅಕ್ಷರ ಕಡಿಮೆ ಕಲೀಲಿ, ಆದ್ರೆ ಅವನಲ್ಲಿ ಸಂಸ್ಕಾರ ಬೆಳಿಬೇಕು. ಸಂಸ್ಕಾರ ಅಂದ್ರೆ ಏನು ಅಂತ ಕೇಳಿದ್ರೆ ಅಪ್ಪಗಳು ಕೂಡ ಚರ್ಚೆ ನಡೀತು. ಮಕ್ಕಳಿಗೆ ಸಂಸ್ಕಾರ ಕೊಡೋದು ಏನು ಅಂತ ಅಂತೇವಲ್ಲ, ಏನು ಅಂತ ಕೇಳಿದಾಗ ಎಲ್ಲರೂ ಮಾತಾಡಿದ ಏನೇನು ಹೇಳಿದೇವಿ. ಆದ್ರೆ ಅಪ್ಪಗಳು ಏನ್ ಹೇಳಿದ್ರ ಅಂದ್ರ ಏನಿಲ್ಲ, ಒಬ್ಬ ಹುಡುಗ ಉಣ್ತಾನ, ಶಾಲೆಯಲ್ಲಿ ಬುತ್ತಿ ಕಟ್ಕೊಂಡು ಹೋಗಿರ್ತಾನ. ಆ ಬುತ್ತಿ ಕಟ್ಕೊಂಡು ಹೋಗಿ ತಾಯಿ ಕಟ್ಟಿರ್ತಾಳ, ಬುತ್ತಿ ಊಟ ಮಾಡ್ತಾನ. ಬಾಜು ಬಡವರ ಹುಡುಗ ಬುತ್ತಿ ತಂದಿಲ್ಲ, ಉಪವಾಸ ನಿತ್ತಾನ. ಆ ಬಡವರ ಗೆಳೆಯ ಉಪವಾಸ ನಿತ್ತಾನ, ಇವನ ಗೆಳೆಯನೇ ಬಡವ್ರ ಮಗ, ಅವ್ನು ರೊಟ್ಟಿ ಕೊಟ್ಟಿಲ್ಲ ಬಡವ್ರವರು. ಈ ಶ್ರೀಮಂತರ ಹುಡುಗ ಊಟ ಮಾಡುವಾಗ ಆ ಬಡವ್ರ ಹುಡುಗ ಹಂಗ ನಿಂತಿರ್ತಾನಲ್ಲ, ತನ್ನ ಬುತ್ತಿ ಒಳಗಿನ ಒಂದು ರೊಟ್ಟಿ ಕೊಟ್ಟು ಊಟ ಮಾಡಿದಂದ್ರೆ ಅದಕ್ಕೆ ಸಂಸ್ಕಾರ ಅಂತಂತಾರ. ಅಂತ ಮಕ್ಕಳು ಇವತ್ತು ನಮಗೆ ಆಗಬೇಕು ಅನ್ನೋಂಥದ್ದನ್ನು ಹೇಳಿದರು. ಹಂಚಿಕೊಂಡು ಉಣ್ಣುವ ದೇಶ ನಮ್ಮದು, ಮುಚ್ಚಿಕೊಂಡು ಉಣ್ಣುವ ದೇಶವಲ್ಲ. ಅದಕ್ಕೆ ಆ ಮಕ್ಕಳಿಗೆ ಏನ್ ಬರ್ಬೇಕಂದ್ರೆ ಹೆತ್ತ ತಾಯಿಯನ್ನ ಗೌರವಿಸ್ರಿ. ನಿಮಗೇನು ಶಿಕ್ಷಕ ಜ್ಞಾನ ಕೊಡ್ತಾರೆ ಆ ಶಾಲೆಯಲ್ಲಿ, ಆ ಶಿಕ್ಷಕರನ್ನ ಒಂದಿಷ್ಟು ಪ್ರೀತಿಯಿಂದ ಕಾಣ್ರಿ. ಸಮಾಜದಲ್ಲಿ ದೊಡ್ಡವರಿಗೆ ಗೌರವ ಕೊಡ್ರಿ. ಅದು ಶಿಕ್ಷಣದ ಒಂದು ಮಕ್ಕಳಿಗೆ ಸಂಸ್ಕಾರ ಅನ್ನಂತದ್ದಿತ್ತು. ಅದಕ್ಕೆ ರೈತರಿಗೆ ಎಲ್ಲ ನೀವು ಸನ್ಮಾನ ಮಾಡಿದ್ರಿ. ಏನ್ ಮಾಡಿದ್ರಿ? ಅವ್ರಿಗೊಂದು ಶಾಲ ಒದಿಸಿದಿರಿ, ಒಪ್ಪಿಗೆ ಹಾಕಿದಿರಿ. ಸಿದ್ದೇಶ್ವರ ಸ್ವಾಮಿಗಳ ಒಂದು ಫೋಟೋ ಕೊಟ್ಟಿರಲ್ಲ. ಅದಾಗ ನಮ್ಮ ನಿರೂಪಣೆ ಮಾಡೋರು ಹೇಳಿದ್ರು, ನಿಮ್ಮ 2 ಎತ್ತಿದ್ದು 4 ಆಗಲಿ, 4 ಹೋಗಿ 8 ಆಗಲಿ ಅಂತ ಅವ್ರು ಹೇಳಿದರು. ನಾ ಅಂತೀನಿ, ಇದ್ದ ಎತ್ತುಗಳು ಚೆನ್ನಾಗಿ ಕಾಪಾಡ್ಕೊಂಡು ಹೋದ್ರೆ ಸಾಕು ಅನ್ನೋಂಥ ಸ್ಥಿತಿ ಬಂದಿದೆ. ಹಾಗೆ ನೀವು ರೈತರು ನಿಮ್ಮನ್ನ ದೊಡ್ಡವರಾಗಿ ಜಗತ್ತಿನೊಳಗೆ ದೊಡ್ಡವ್ರನ್ನ ಮಾಡಿದ್ದು ಯಾವುದಂದ್ರ ಎತ್ತುಗಳು ಅನ್ನೋದು ನಮಗ್ ಗೊತ್ತಿರಬೇಕು. ನಾಳೆ ನಾವ್ ಏನ್ ಮಾಡೋರದಿ? ಭೂಮಿಗೆ ಸದ್ಯಕ್ಕೆ ವಿಷ ಹಾಕಿವಿ, ನಾವೆಲ್ಲ ಭೂಮಿಗೆ ವಿಷ ಹಾಕ್ತೀವಿ. ರಾಸಾಯನಿಕ ಗೊಬ್ಬರ ಬಳಸಿ ಭೂಮಿಗೆಲ್ಲ ಕೆಡಿಸಿಬಿಡಾಕಿರ್ತೀವಿ. ಯಾಕೆ? ಮನುಷ್ಯನ ಆಸೆ. ಅಲ್ಲಿ ಕೆಡಿಸ್ತೀವಿ. ಆಕಳುಗಳಿಗೆ ಅದು ಊಟ ಮಾಡಿ ಅವು ನಮ್ಮನ್ನ ವಿಷವನ್ನ ಕುಡಿಸ್ತಾವ. ಅದಕ್ಕ ನೀವು ರೈತರಾದವರು ಎತ್ತುಗಳು ಸಾಕ್ರಿ. ನಿಮ್ಮ ಮನೆಯೊಳಗ ದಿನಾಲು ಸಗಣಿ ಬರ್ತದ, ಆ ಸಗಣಿಯನ್ನ ಭೂಮಿಗೆ ಹಾಕ್ರಿ. ನಿಮ್ಮ ತಂದೆ ತಾಯಿ ನಿಮಗ ಫಲವತ್ತವಾದ ಭೂಮಿಯನ್ನ ಕೊಟ್ಟು ಹೋಗ್ಯಾರ. ನಿಮ್ಮ ತಾಯಿ ತಂದೆಗಳು ಎತ್ತು ಸಾಕಿ, ದನಗಳ ಸಾಕಿ ನಿಮಗ ಫಲವತ್ತವಾದ ಭೂಮಿಯನ್ನ ಕೊಟ್ಟಾರ. ನೀವು ಮುಂದೆ ನಿಮ್ಮ ಮಕ್ಕಳಿಗೆ ವಿಷಭರಿತ ಭೂಮಿಯನ್ನ ಕೊಟ್ಟು ಹೋದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನ ಕ್ಷಮಿಸುವುದಿಲ್ಲ. ನೀವು ಎಂತ ಭೂಮಿ ಕೊಡ್ಬೇಕಂದ್ರ ನಿಮ್ಮ ತಂದೆಯವರು ಏನು ಕೊಟ್ಟು ಹೋದ್ರ ಶುದ್ಧವಾದ ಭೂಮಿಯನ್ನ, ಅದನ್ನ ನಿಮ್ಮ ಮಕ್ಕಳಿಗೆ ಅದೇ ರೀತಿ ಕೊಟ್ಟು ಹೋದ್ರ ನೀವು ಮುಂದೆ ತನ್ನ ಮಕ್ಕಳು ನಿಮ್ಮನ್ನ ನೆನೆಸ್ತಾರ. ಇಲ್ಲಿಕಂದ್ರ ನೀವಿದ್ದಾಗನೇ ನಿಮ್ಮನ್ನ ಮರೆಯುವಂತ ಪರಿಸ್ಥಿತಿ ಬರ್ತದ. ಅದಕ್ಕೆ ಭೂಮಿಯ ಫಲವತ್ತವನ್ನು ಕೆಡಿಸಬಾರದು ಮನುಷ್ಯ.
ಅದಕ್ಕ ಎತ್ತುಗಳು ಸಾಕ್ರಿ, ಬಾಳ ಮಂದಿ ಎತ್ತಾರ, ಒಬ್ಬ ಮನುಷ್ಯ ಬೇಕಾಗ್ತದ್ರಿ. ಮತ್ ನೀವೆಲ್ಲಿ ಹೋಗೋರು ಅದೇರಿ, ಪ್ಯಾಂಟ್ ಶರ್ಟ್ ಹಾಕೊಂಡು ಅಲ್ಲಿ ಕೆಪ್ಪಿ ನೀರ್ ಹಾಕಿ ಬಜಾರ್ದಾಗ ಅಡ್ಡಾಡ್ಕೋತ ಹೋಟೆಲ್ದಾಗ ಅಡ್ಡಾಡ್ತೀರಿ, ಇಷ್ಟೇ ಮತ್ತೇನ. ಅದಕ್ಕ ಭೂಮಿಯನ್ನ ಪ್ರೀತಿಸ್ರಿ, ಈ ಎತ್ತುಗಳನ್ನ ಪ್ರೀತಿಸ್ರಿ, ಶಿಕ್ಷಣವನ್ನ ಮಕ್ಕಳಿಗೆ ಚೆನ್ನಾಗಿ ಕೊಡಿಸ್ರಿ. ಇಷ್ಟೆಲ್ಲ ಮಾಡ್ಲಿ ಅಂತ ತಿಳ್ಕೊಂಡೆ ಇಂತ ಪೂಜ್ಯರು ಇವತ್ತ ಹಳ್ಳಿಗೆ ಹೋಗಿ ಪ್ರವಚನಗಳನ್ನ ಮಾಡ್ತಾರ, ಜ್ಞಾನವನ್ನ ನೀಡ್ತಾರ. ಆದ್ದರಿಂದ ಇವತ್ತು ಮದಭಾವಿ ಗ್ರಾಮದಲ್ಲಿ ತಾವೆಲ್ಲ ಯುವಕರು ಕೂಡಿಕೊಂಡು ಇದೊಂದು ಗುರುನಮನ ಕಾರ್ಯಕ್ರಮ ಮಾಡಿರಿ. ನೀವು ಒಳ್ಳೆ ಮಹಾತ್ಮರ ಒಂದು ನಡೆ ನುಡಿಯನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ನೀವು ಹೋದ್ರಪ್ಪ ಅಂತಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವರ ಗುರುನಮನ ಕಾರ್ಯಕ್ರಮಕ್ಕ ಮಾಡಿದ್ದು ಸಾರ್ಥಕವಾಗ್ತದ. ಪೂಜ್ಯರು ಸಿದ್ಧಲಿಂಗ ದೇವರು ನೋಡ್ಬೇಕು, ಅವರು ಸರಳ. ಇವತ್ತು ದೊಡ್ಡ ಮಠ ಶಿಕ್ಷಣ ಸಂಸ್ಥೆ ಮೊದಲಿನ ಗುರುಗಳು ಮಾಡ್ಯಾರ, ಅದಕ್ಕೆ ಇವರು ಪೋಷಣೆ ಮಾಡ್ತಾ ಇದ್ದಾರೆ. ಅವನ್ ಮತ್ತೆ ಅವನ ಬೆಳೆಸ್ತಾರ ಅಂತ ಪೂಜ್ಯರು ಒಳ್ಳೆ ಮಾತನ್ನ ಆಡಿದಾರ. ನೀವೆಲ್ಲ ಒಳ್ಳೆ ಕಾರ್ಯಕ್ರಮ ಮಾಡ್ಯಾರಿ. ಮಕ್ಕಳು ಚೆನ್ನಾಗಿ ಇಲ್ಲೆಲ್ಲ ಶಾಲೆ ಮಕ್ಕಳು ಬೌದ್ಧರು ಇಲ್ಲೇ ಅದಾರ, ಬೌದ್ಧರ ಇಲ್ಲೇ ಅದಾರ. ಆ ಮಕ್ಕಳಿಗೆಲ್ಲರಿಗೆ ಸಿದ್ದೇಶ್ವರಪ್ಪಾಜಿ ಅವರ ಆಶೀರ್ವಾದ ಆಗಿ ಒಳ್ಳೆ ಅವರ ಬಾಳಿಗೆ ಬೆಳಕಾಗಿ ಮಧುಭಾವಿಯ ಶಾಲಾ ಮಕ್ಕಳಪ್ಪ ಅಂದ್ರೆ ಒಳ್ಳೆಯವರನ್ನಂತದ್ದು ನಾಡಿಗೆ ಪ್ರಸಿದ್ಧವಾಗಲಿ ತಿಳ್ಕೊಂಡು ನಾವೆಲ್ಲ ಹಾರೈಸೋಣ. ಅಂತ ಮಕ್ಕಳು ಇಲ್ಲಿ ಬರ್ಲಿ, ಇಂತ ಪೂಜ್ಯರನ್ನ ಮೇಲೆ ಕರೆಸ್ರಿ. ನೀವೆಲ್ಲ ಬಹಳ ಚಲೋ ಇದೀರಿ, ಹಳ್ಳಿಯವರು. ನಿಮ್ಗೆ ಇಲ್ಲೇ ಬಿಜಾಪುರ ಇದ್ರು ಇನ್ನ ಅದ್ರ ಜಳ ನಿಮ್ಗೆ ಬಡ್ದಿಲ್ಲ ಅನಿಸ್ತ ನನಗೆ. ಯಾಕಂದ್ರೆ ಆ ಶಹರದ ಜಳ ಬಡಿತಂದ್ರೆ ನಾವ್ ಹಿಂಗ್ ಕುಂದ್ರಂಗಿಲ್ಲ, ಎದ್ದು ಹೋಗಿ ಬಿಡ್ತೀವಿ. ಅದಕ್ಕೆ ನೀವು ಹಳ್ಳಿಯವರಾಗೆ ಉಳಿಬೇಕು. ಶಹರದ ಜಳ ಬಡಿತಪ್ಪ ಅಂದ್ರೆ ಒಮ್ಮೆ ಬಡಿತಂದ್ರೆ ಬಿಡುದು ಬಹಳ ಕಷ್ಟ ಅದ. ಆದ್ರಿಂದ ಹಳ್ಳಿಯ ಬದುಕು ತಮ್ಮದು ಆಗಬೇಕು. ಹಳ್ಳಿಯನ್ನ ನೀರ, ಜಲ, ಭೂಮಿ ಎಲ್ಲವನ್ನ ಪ್ರೀತಿಸಿ ಆ ನಿಸರ್ಗದ ಮಡಿಲಲ್ಲಿ ಬಾಳುವುದೇ ಮನುಷ್ಯನ ಸುಂದರವಾದ ಬದುಕು ಅನ್ನಂತ ಮಾತನ್ನ ಹೇಳಿ ಅದಂತಾಗೆಲ್ಲ ಮಾಡ್ತಿರನ್ನಂತ ಮಾತನ್ನ ಹೇಳುತ್ತಾ ಮತ್ತೊಮ್ಮೆ ಪೂಜ್ಯರಿಗೆ ತಮ್ಮೆಲ್ಲರಿಗೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಯುವಕರು ನೋಡ್ಬೇಕು, ಅವರೆಲ್ಲರೂ 20-30 ವಯಸ್ಸಿನ ಒಳಗದಾರ. ಇಂಥ ಕನಸು ಹಾಕೋಬೇಕು ಅವ್ರ ಹುಡುಗರು. ಏನಾರು ಮಾಡುವಂತವ್ರು ಬಹಳ ಮಂದಿ ಯುವಕರು ಅದಾರ. ಆದ್ರ ಆ ಯುವಕರ ಮುಖ ಗುರುಗಳ ಕಡೆ ಮಾಡಿ ಗುರುವಿಗೆ ನಮನ ಸಲ್ಲಿಸುವಂತದ್ ಮಾಡ್ಯಾರಲ್ಲ, ಇದಕ್ಕಿಂತ ದೊಡ್ಡದು ಜಗತ್ತಿನೊಳಗ ಯಾವುದಿಲ್ಲ. ಅಂತ ಯುವಕರಿಂದ ದೇಶ ಕಟ್ಟಲಿಕ್ಕೆ ಸಾಧ್ಯ ಅದ. ಇಂಥ ಯುವಕರಿಂದ ಇಂಥ ಹಳ್ಳಿಗಳನ್ನ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಅದ. ಅವರಿಂದ ಅದು ಆಗಲಿನಂತ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ತನ್ನೆಲ್ಲರಿಗೆ ನಮಸ್ಕರಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ.